ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಇವತ್ತು ನನಗೆ 7 ಮಂತ್ಸ್ದು ಸ್ಕ್ಯಾನಿಂಗ್ ಇತ್ತು, ಹಾಗೆ ಶುಗರ್ ಟೆಸ್ಟು ಮತ್ತು HP ಲೆವೆಲ್ದು ಟೆಸ್ಟ್ ಎಲ್ಲ ಇತ್ತು. ಹಾಗಾಗಿ ಅದನ್ನೆಲ್ಲ ಚೆಕ್ ಮಾಡಿಸ್ಬೇಕಿತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಇವತ್ತು ಬೆಳಗ್ಗೆನೇ ಅತ್ತೆ ಮತ್ತು ಚಿಕ್ಕತ್ತೆ ಅವರೆಲ್ಲರೂ ಕೂಡ ಊರಿಂದ ಬಂದಿದ್ದರು. ಸೊ ಅವರು ನಮ್ಮ ಕಡೆ ಯೂಶ್ವಲಾಗಿ ಪ್ರೆಗ್ನೆನ್ಸಿಯಲ್ಲಿರೋರಿಗೆ ಮನೆಗೆ ಕರ್ಕೊಂಡೋಗಿ ಅಟ್ಟಿಕ್ಕೋದು ಅಂತ ಹೇಳಿ ಮಾಡ್ತಾರೆ. ಅಂದರೆ ಅವ್ರಿಗೆ ಇಷ್ಟ ಆಗುವಂತಹ ಊಟ ತಿಂಡಿಗಳನ್ನ ಮಾಡಿ ಅವ್ರಿಗೆ ಊಟಕ್ಕೆ ಬಡಿಸೋ ಅಂಥದ್ದು. ಸೊ ನಮ್ಮ ಅತ್ತೆ ಇವಾಗ ಇಲ್ಲಿ ವಡೆನ ಮಾಡ್ತಾಯಿದ್ದಾರೆ, ಕಡಲೆಬೇಳೆ ವಡೆ. ಅದನ್ನು ತಿಂದ್ಕೊಂಡು ಬಿಸಿದು ಒಂದೆರಡು ತಿಂದ್ಬಿಟ್ಟು ಹೋಗ್ಬಿಡೋಣ, ಅದಾದಮೇಲೆ 2.5 ಅವರ್ ಏನು ತಿನ್ನೋಕ್ಕಾಗಲ್ಲ ಅಂತ ಹೇಳಿ ತಿಂದ್ಕೊಂಡು ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿ ಹೊರಡ್ತಿದ್ವಿ. ತುಂಬಾ ಚೆನ್ನಾಗಿತ್ತು ವಡೆ. ತಿನ್ನು ಹೆಂಗೈತೆ? ನಮ್ಮಮ್ಮ ಮಾಡಿದ್ರು. ಸೊ ಮನೇಲೆಲ್ಲ ಮುಗಿಸ್ಕೊಂಡು ತಿಂಡಿ ಮತ್ತು ಸ್ನ್ಯಾಕ್ಸ್ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಬಂದ್ವಿ. ಇವತ್ತು ಸ್ಕ್ಯಾನಿಂಗ್ ಡಾಕ್ಟರ್ ಲೇಟಾಗಿ ಬಂದಿದ್ದರಿಂದ ನಾವು ಹಾಸ್ಪಿಟಲ್ಗೆ ಹೋದಾಗ ಆಲ್ಮೋಸ್ಟ್ 12:30 ಆಗೋಗಿತ್ತು. ಸೊ ಹಾಗಾಗಿ ಇವತ್ತೆಲ್ಲ ಚೆಕಪ್ಪು ಒಂದೇ ದಿನ ಇದ್ದಿದ್ದರಿಂದ ಬಿಲ್ ಪೇ ಮಾಡ್ತಾಯಿದ್ದಾರೆ ಹರಿ ಅವರು. ಮೊದಲು ಶುಗರ್ ಟೆಸ್ಟ್ನ ಮಾಡ್ತಾರೆ. ಡಾಕ್ಟ್ರು ಬರೋ ಅಷ್ಟರೊಳಗೆ ಇವತ್ತು ಸ್ಕ್ಯಾನಿಂಗ್ ಡಾಕ್ಟರ್ 1:30ಗೆ ಬರ್ತಾರೆ ಅಂತ ಹೇಳಿದರು. ಹಂಗಾಗಿ ಅಷ್ಟರಲ್ಲಿ ಶುಗರ್ ಟೆಸ್ಟ್ ಮಾಡಿಸೋದಕ್ಕೆ ಶುಗರ್ನ ಕೊಡ್ತಾರೆ. ಅಂದರೆ ಶುಗರ್ ಅಂದರೆ ಒಂದು ಗ್ಲೂಕೋಸ್ ಪೌಡರ್ನ ಕೊಡ್ತಾರೆ. ಆ ಗ್ಲೂಕೋಸ್ ಪೌಡರ್ನ ನಾವು 1.5 ಲೋಟ ನೀರಲ್ಲಿ ಹಾಕ್ಕೊಂಡು ಕುಡಿಬೇಕಾಗುತ್ತೆ. ಇವಾಗ ಅಲ್ಲಿ ಹೋಗಿ ಇಸ್ಕೊಂಬರಬೇಕು ನಾವು. ಬಿಲ್ ಕಟ್ಟಿರ್ತೀವಲ್ಲ ಅದನ್ನು ತೋರಿಸಿದ್ರೆ ನಮಗೆ ಶುಗರ್ ಟೆಸ್ಟ್ ಮಾಡೋದಕ್ಕೆ ಈ ರೀತಿ ಗ್ಲೂಕೋಸ್ ಪೌಡರ್ನ ಕೊಡ್ತಾರೆ. ಬೆಳಗ್ಗೆ ತಿಂಡಿ ಮಾಡಿರ್ಬೋದು, ಅದಾದಮೇಲೆ ಈ ರೀತಿ ಒಂದು ಗ್ಲೂಕೋಸ್ ಪೌಡರ್ನ ತೊಗೊಂಡಿದ್ದು ಆದಮೇಲೆ 2.5 ಅವರ್ ನಾವು ನೀರನ್ನು ಕುಡಿಯೋ ಹಾಗಿಲ್ಲ. ಹಾಗೆ ಬೇರೆ ಏನು ಊಟ ತಿಂಡಿ ಸ್ನ್ಯಾಕ್ಸ್ ಇರ್ಬೋದು ಏನೂ ಕೂಡ ತಗೊಳ್ಳೋ ಹಾಗಿಲ್ಲ. ಅದು ಯಾವುದನ್ನು ಕೂಡ ತಗೊಳ್ಳದೆ 2.5 ಅವರ್ ನಾವು ಹಾಗೆ ವೆಯ್ಟ್ ಮಾಡಬೇಕು. ಗ್ಲೂಕೋಸ್ನ ತೊಗೊಂಡಾದಮೇಲೆ ತುಂಬಾ ಸ್ವೀಟ್ ಇರುತ್ತೆ. ಆ ಲೋಟದಲ್ಲಿ 3/4 ಭಾಗದಷ್ಟು ಕೊಟ್ಟಿರ್ತಾರೆ ಗ್ಲೂಕೋಸ್ ಪೌಡರ್ನ. ಅದಕ್ಕೆ ನಾವು ಕರೆಕ್ಟಾಗಿ 1ರಿಂದ 1.5 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಕುಡಿಬೇಕಾಗುತ್ತೆ. ತುಂಬಾ ಸ್ವೀಟ್ ಇರುತ್ತೆ. ನಾವು ಜಾಸ್ತಿ ನೀರನ್ನು ಹಾಕ್ಕೊಂಡ್ರೆ ಶುಗರ್ ಟೆಸ್ಟ್ ಮಾಡುವಾಗ ಸರಿಯಾಗಿ ಲೆವೆಲ್ ತೋರಿಸಲ್ಲ. ಹಾಗಾಗಿ ಅವ್ರು ಎಷ್ಟು ಹೇಳಿರ್ತಾರೆ ಅಷ್ಟನ್ನೇ ಹಾಕ್ಕೊಂಡು ಕುಡಿಬೇಕಾಗತ್ತೆ. ಅದನ್ನೆಲ್ಲ ಹಾಕ್ಕೊಂಡು ಕುಡಿದು ನಾವು 2.5 ಅವರು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಅಲ್ಲೇ ಹಾಸ್ಪಿಟಲಲ್ಲಿ ಮತ್ತೆ 2.5 ಅವರ್ ವೆಯ್ಟ್ ಮಾಡೋದು ಯಾಕೆ ಅಂತ ಹೇಳಿ ನಾನು ಬಿಲ್ಲೆಲ್ಲ ಪೇ ಮಾಡಿ ಮತ್ತೆ ಮನೆಗೆ ವಾಪಸ್ ಬಂದ್ವಿ. ಯಾಕೆಂದರೆ ಮನೆ ಹತ್ರನೇ ಇರೋದ್ರಿಂದ ಹಾಸ್ಪಿಟಲು. ಸೊ ನಾವು ಬರೋ ಅಷ್ಟರಲ್ಲಿ ಇಲ್ಲಿ ಅತ್ತೆಯವರು ಚಕ್ಲಿ ಎಲ್ಲ ಮಾಡೋದಕ್ಕೆ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು. ನನಗೆ ಒಂದು ಕಡೆ ಬೇಜಾರು ಇತ್ತು, ಒಂದು ಕಡೆ ಖುಷಿನೂ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರುವಾಗ ನಮ್ಮ ಅತ್ತೆ ನನಗೆ ಏನಂದರೆ ಏನೂ ಮಾಡಿಕೊಟ್ಟಿರಲಿಲ್ಲ. ಇವ್ರೂ ಅಷ್ಟೇ ಯಾರೋ ಗೊತ್ತಿಲ್ಲ ಅನ್ನೋ ಥರನೇ ಬಿಹೇವ್ ಮಾಡ್ತಿದ್ರು, ಏನೂ ಮಾಡಿಕೊಟ್ಟಿರಲಿಲ್ಲ. ಬಟ್ ಈ ಸಲ ಅವರೇ ಬಂದು ಎಲ್ಲ ಮಾಡಿಕೊಡ್ತಿದ್ದಾರೆ. ಒಂದು ಕಡೆ ಖುಷಿನೂ ಆಗ್ತಾಯಿತ್ತು, ಇನ್ನೊಂದು ಕಡೆ ಹೋಗಲಿ ಬಿಡು ಇವಾಗಲಾದರೂ ಮಾಡ್ತಿದ್ದಾರಲ್ಲ, ಇವಾಗಲಾದರೂ ಸ್ವಲ್ಪ ಅಂತ ಹೇಳಿ ಅಂತ ಅನ್ನಿಸ್ತಿತ್ತು. ಕೆಲವು ಸಲ ಹಾಗೆ ಆಗುತ್ತೆ, ನಾವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದು ನಮಗೆ ಫಸ್ಟು ಸಿಗಲ್ಲ. ಸೊ ಅದಾದಮೇಲೆ ಸಿಕ್ಕೇ ಸಿಗುತ್ತೆ, ವೆಯ್ಟ್ ಮಾಡಬೇಕು ಅಲ್ಲಿ ತನಕ ನಾವು. ಸೊ ನನಗೂ ಕೂಡ ಹಾಗೆ ಆಗಿದ್ದು. ಇವಾಗ ಫಸ್ಟ್ರಲ್ಲಿ ನನಗೆ ಯಾರೂ ಕೂಡ ಅಂದರೆ ನಮ್ಮ ಅತ್ತೆನೂ ಕೂಡ ನನಗೇನು ಮಾಡಿಕೊಟ್ಟಿರಲಿಲ್ಲ. ಇವಾಗ ಅವರೇ ಬಂದು ಎಲ್ಲ ಮಾಡ್ತಾ ಇರೋದು ನನಗಂತೂ ತುಂಬಾ ಖುಷಿಯಾಯಿತು. ಬಂದು ವಡೆ ಚಕ್ಲಿ ಮತ್ತು ಕೋಡ್ಬಳೆ ಎಲ್ಲ ಮಾಡಿ ನಾನ್ ವೆಜ್ ಎಲ್ಲ ತರಿಸಿ ಊಟ ಎಲ್ಲ ಮಾಡಿಸಿ ಮತ್ತು ನನಗೆ ಸ್ಯಾರಿ ತೊಗೊಳೋದಕ್ಕೆ ದುಡ್ಡನ್ನು ಕೂಡ ಕೊಟ್ಬಿಟ್ಟು ಹೋದರು. ಫಸ್ಟ್ ಟೈಮ್ ಅವರು ಇದನ್ನೆಲ್ಲ ಮಾಡಿರೋದು. ನಿಮ್ಮ ಮನೇಲೂ ನಿಮಗೆ ಯಾರಾದರೂ ಬಂದು ಈ ರೀತಿ ಅಟ್ಟಿಕ್ಕೋದು ಇಲ್ಲ ಈ ಥರ ಎಲ್ಲ ಮಾಡ್ತಾರಾ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಈ ಸಲ ತುಂಬಾ ಖುಷಿಯಾಯಿತು ಇವರೆಲ್ಲ ಬಂದು ಮಾಡಿದ್ದು. ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಬಿಟ್ಟು ಹೋಗಿದ್ರು, ಬೇಕಾದಾಗ ತಿನ್ನು ಅಂತ ಹೇಳಿ. ನಮ್ಮ ಅತ್ತೆಗೆ ಇಲ್ಲಿರೋದಕ್ಕೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ ಅವರು ಹಳ್ಳಿಯಲ್ಲಿದ್ದು ಅಭ್ಯಾಸ ಆಗಿರೋದ್ರಿಂದ ಇಲ್ಲಿ ಒಳಗಡೆನೇ ಇರಬೇಕು, ನಂಗೆ ಇರೋಕ್ಕಾಗಲ್ಲ, ಬೇಕಿದ್ರೆ ಅಲ್ಲಿಗೆ ಬಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಕೂಡ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಉಳ್ಕೊಳ್ಳಿ ಅಂತ. ಬಂದು 1-2 ದಿನ ಇದ್ದು ಮಾಡಿಕೊಟ್ಬಿಟ್ಟು ಹೋದರು. ಸೊ ಆಂಟಿನೂ ಅಷ್ಟೇ, ಅವ್ರ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಅಂತ ಹೇಳಿ ಅವರು ಕೂಡ ಹಾಸ್ಪಿಟಲಿಗೆ ತೋರಿಸ್ಬೇಕಿತ್ತು ಅಂತೇಳಿ ಉಳ್ಕೊಳ್ಳಿ ಅಂತ ಹೇಳಿದ್ವಿ. ಇಲ್ಲ ಉಳ್ಕೊಳ್ಳಲ್ಲ ಅಂತ ಹೇಳಿ ಅವರು ಕೂಡ ಹೊರಟರು. ಸೊ ಅವರು ಕೂಡ ಪಾಪ ಸೀರೆ ಎಲ್ಲ ತಗೋ ಅಂತ ಹೇಳಿ ದುಡ್ಡೆಲ್ಲ ಕೊಟ್ಟರು.
ನನಗೆ ತುಂಬಾ ಖುಷಿ ಆಯಿತು ಅವರೆಲ್ಲ ಬಂದು ಈ ರೀತಿ ಮಾಡಿದ್ದು. ಸೊ ಅದಾದಮೇಲೆ ನಾನು ಶುಗರ್ನ ತೊಗೊಂಡಿದ್ದೆ ಅಲ್ವಾ, ಸೊ ಗ್ಲೂಕೋಸ್ ಪೌಡರ್ನ. ಅದಾದಮೇಲೆ 2.5 ಅವರ್ ಆದಮೇಲೆ ನಾನು ಬ್ಲಡ್ನ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ಚೆಕಪ್ಗೆ ಬ್ಲಡ್ನ ಕೊಡೋಣ ಅಂತ ಹೇಳಿ ಮತ್ತೆ ಹಾಸ್ಪಿಟಲ್ಗೆ ಹೋದ್ವಿ. ಅಷ್ಟೊತ್ತಿಗೆ ಸ್ಕ್ಯಾನಿಂಗ್ ಡಾಕ್ಟರ್ ಕೂಡ ಬಂದಿದ್ದರು. ಸೊ ಇಲ್ಲಿ ನಾವು ಸ್ಕ್ಯಾನಿಂಗ್ ಮಾಡುವಾಗ ಈ ಹಾಸ್ಪಿಟಲಲ್ಲಿ ಯಾವುದೇ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ. ಹಾಗಾಗಿ ನನಗೆ ಪ್ರತಿ ಸಲನೂ ಸ್ಕ್ಯಾನಿಂಗ್ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳೋಂಥ ಚಾನ್ಸ್ ಮಿಸ್ ಆಗುತ್ತೆ. ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಯಾವತ್ತೂ ಕೇಳೋಕ್ಕೆ ಹೋಗಿಲ್ಲ ಅವ್ರ ಹತ್ರ. ಸೊ ನಾನು ಅದಕ್ಕೆ ಮತ್ತು ಇನ್ನೊಂದೇನೆಂದರೆ, ಬೇರೆ ಹಾಸ್ಪಿಟಲಲ್ಲಿ ನಾನು ನೋಡ್ದಂಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿರುವಾಗ ಸ್ಕ್ಯಾನಿಂಗ್ ಮಾಡುವಾಗ ಹಸ್ಬೆಂಡ್ನು ಕೂಡ ಕರೆದು ಅಲ್ಲಿ ತೋರಿಸ್ತಾಯಿದ್ರು. ಬಟ್ ಈ ಸಲ ಇಲ್ಲಿ ಸ್ಕ್ಯಾನಿಂಗ್ ಮಾಡುವಾಗ ಯಾರನ್ನು ಕೂಡ ಕರೆಯಲ್ಲ. ಪೇಷಂಟ್ ಯಾರಿರ್ತಾರೆ ಅಂದರೆ ಪ್ರೆಗ್ನೆನ್ಸಿ ವುಮೆನ್ ಯಾರಿರ್ತಾರೆ ಅವ್ರನ್ನ ಮಾತ್ರ ಕರೆದು ಸ್ಕ್ಯಾನಿಂಗ್ ಮಾಡ್ತಾರೆ. ಸೊ ಹಾಗಾಗಿ ನಾನು ಕೂಡ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳುವಾಗ ಏನು ವೀಡಿಯೋ ಹೋಗಲಿಲ್ಲ. ಸೊ ಇಲ್ಲಿ ಬ್ಲಡ್ನ ಕೊಟ್ಟು ಶುಗರ್ ಟೆಸ್ಟ್ನ ಮಾಡಿಸ್ಕೋಬೇಕು. ಅವರು ಹೇಳ್ತಾಯಿದ್ರು ಸ್ಕ್ಯಾನಿಂಗ್ ಮಾಡುವಾಗನೂ ವೀಡಿಯೋ ಮಾಡಿದ್ರ ಅಂತ ಹೇಳಿ. ಹಾಗಾಗಿ ಈ ವಿಷಯ ಬಂತು ಅಷ್ಟೇ. ಇಲ್ಲ, ಮಾಡಿಸ್ಕೊಳ್ಳೋದಕ್ಕೆ ಅಲ್ಲಿ ಅವಕಾಶ ಇಲ್ಲ. ಸೊ 7 ಮಂತ್ ಸ್ಕ್ಯಾನಿಂಗು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಬಿ ಗ್ರೋತ್ ಚೆನ್ನಾಗಿದೆಯಾ, ಮತ್ತು ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆಯಾ, ಮತ್ತು ಸುತ್ತ ನೀರೆಲ್ಲ ಚೆನ್ನಾಗಿದೆಯಾ ಅಂತ ಹೇಳಿ ಅದು ಐಡೆಂಟಿಫೈ ಮಾಡ್ಕೊಳ್ಳೋದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸೊ 7 ಮಂತ್ ಸ್ಕ್ಯಾನಿಂಗ್ನು ಕೂಡ ಮಿಸ್ ಮಾಡಬೇಡಿ. ಅದನ್ನು ಕೂಡ ಮಿಸ್ ಮಾಡ್ದಿರ ಮಾಡಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಬೇಬಿದು ಮೂಮೆಂಟ್ಸ್ ಏನಾದರೂ ಕಡಿಮೆ ಆಗಿದರೆ, ಇಲ್ಲ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ ಟೈಮಲ್ಲೂ ಕೂಡ ಟ್ರೀಟ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಬ್ಲಡ್ಡೆಲ್ಲ ಕೊಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ನಂದು ಸ್ಕ್ಯಾನಿಂಗ್ ಕೂಡ ಆಗಿತ್ತು. ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂದಿತ್ತು. ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಎಲ್ಲ ನಾರ್ಮಲ್ ಇದೆ, ಏನೂ ತೊಂದರೆ ಇಲ್ಲ, ಹಾಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಲೂ ಕೂಡ ಹೇಳಿದ್ರು. ಒಂದು ಕಡೆ ಸಮಾಧಾನ ಆಯಿತು. ಹಾಗೆ ಬ್ಲಡ್ ರಿಪೋರ್ಟ್ ಕೂಡ ಬಂದಿತ್ತು. ಸೊ ಶುಗರ್ ಲೆವೆಲ್ಲು ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ನನಗೆ. ಸೊ ಹಾಗಾಗಿ ಸ್ವಲ್ಪ ನಾನು ಸುಸ್ತೆಲ್ಲ ಜಾಸ್ತಿ ಇದ್ದಿದ್ದರಿಂದ ನನಗೆ ಬಿ ಪಿ ಲೋ ಆಗಿಬಿಟ್ಟಿದೆ ಅಂತ ಅಂದ್ಕೊಂಡಿದ್ದೆ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಬಿ ಪಿ ಲೋ ಆಗೋವಂಥದ್ದು ಹಾಗೆ ಶುಗರ್ ವೇರಿಯೇಷನ್ ಆಗೋದು ತುಂಬಾ ಕಾಮನ್ನು. ನನಗೆ ಸ್ವಲ್ಪ ಶುಗರ್ ಲೆವೆಲ್ಲು ಕಡಿಮೆ ಆಗಿಬಿಟ್ಟಿದೆ. 85 ಮೇಲೆ ಇರಬೇಕು ಶುಗರ್ ಲೆವೆಲ್ಲು, ಬಟ್ ನನಗೆ 75 ಆಗಿದೆ. ಸೊ ಹಾಗಾಗಿ ಸ್ವಲ್ಪ ಸುಸ್ತೆಲ್ಲ ಜಾಸ್ತಿ ಇತ್ತು. ಡಾಕ್ಟರ್ ಕೂಡ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ ಶುಗರ್ ಲೆವೆಲೆಲ್ಲ ಅಂತ ಹೇಳಿ ಕಳಿಸಿದ್ರು, ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಏನಪ್ಪ ಅದು ಹತ್ರಪ್ಪ ತೋರಿಸು, ಏನದು? ಐಸ್ ಕ್ರೀಮ್. ಅಲ್ಲಿಂದ ಬಂದಮೇಲೆ ನನಗಂತೂ ತುಂಬಾ ಹೊಟ್ಟೆ ಹಶ್ವಾಗಿಬಿಟ್ಟಿತ್ತು. ಯಾಕಂದರೆ ಮಧ್ಯಾಹ್ನ ಏನೂ ತಿಂದಿರಲಿಲ್ಲ, ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿ. ಹಾಗಾಗಿ ನೆನ್ನೆನೇ ಮೊಳಕೆ ಎಲ್ಲ ಬರೆಸಿ ಕಾಳನ್ನು ಇಟ್ಟಿದ್ದೆ. ಬೆಳಗ್ಗೆ ಬೇಯೋದಕ್ಕೆ ಇಟ್ಬಿಟ್ಟು ಹೋಗಿದ್ದೆ. ಆಂಟಿ ಎಲ್ಲ ಬೇಯಿಸಿಟ್ಟಿದ್ರು. ಬಂದ ತಕ್ಷಣ ಕಾಳನ್ನ ತಿಂದ್ಕೊಂಡೆ, ಯಾಕಂದರೆ ತುಂಬಾ ಹೊಟ್ಟೆ ಹಸ್ವಾಗಿಬಿಟ್ಟು. ಅಪ್ಪು ಅವ್ರನ್ನ ಏನನ್ಬೇಕು ಅವ್ರನ್ನ? ರೂಪಂಟಿ ಅಂತ ನಾನು ಕರಿತೀನಿ ತಾನೆ, ನೀನು ರೂಪಜ್ಜಿ ಅಂತ ಹೇಳು. ಅವರು ಅಜ್ಜಿ ಥರ ಕಾಣಿಸ್ತಿಲ್ಲ ಅವನಿಗೆ, ಇನ್ನೂ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿ ಕಾಣಿಸ್ತವ್ರೆ, ಅದಕ್ಕೆ. ಇವತ್ತಿನ ವಿಡಿಯೋ ಇಷ್ಟೇ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮಮ್ಮ ಮಾಡಿರೋದು ಅವರಮ್ಮ ಮಾಡಿರೋದಕ್ಕಿಂತ ಚೆನ್ನಾಗಿದೆ.